ಅತಿರಥರ ಅಖಾಡಕ್ಕೆ ಮತ್ತೆ ಸ್ವಾಗತ. ನೀವೇ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಿದ ನಾಯಕರು ನಿಮಗೋಸ್ಕರ ಏನ್ ಮಾಡಿದ್ರು? ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿರೋ ಜಗದೀಶ್ ಶೆಟ್ಟರ್ ವಿಷಯದಲ್ಲೂ ಈ ಪ್ರಶ್ನೆ ಕೇಳಬೇಕಾಗುತ್ತೆ. ರಾಜ್ಯದಲ್ಲಿ ಸಿಎಂ ಗದ್ದುಗೆ ಅಲಂಕರಿಸಿದ ನಂತರ ಶೆಟ್ಟರ್ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮಾಡಿರಬಹುದು. ಆದರೆ ಅವರ ಕ್ಷೇತ್ರ ಹೇಗಿದೆ, ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆಯಾ ಅನ್ನೋದನ್ನ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಜನರಿಂದಲೇ ತಿಳ್ಕೊಳ್ತಾ ಇವತ್ತಿನ ಅತಿರಥರ ಅಖಾಡವನ್ನ ಮುಗಿಸ್ತಾ ಇದ್ದೀವಿ. ಆದರೆ ನಾಳೆ ಮತ್ತೊಬ್ಬ ಅತಿರಥರ ಅಖಾಡವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ನಾವು ಮಾಡ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗುತ್ತಿದ್ದಂತೆ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಸಂಚಲನ ಉಂಟಾಗಿದೆ. ಅದರಲ್ಲೂ ವಿಶೇಷವಾಗಿ ಅತಿರಥ ಮಹಾರಥ ಅಭ್ಯರ್ಥಿಗಳ ಪಾಲಿಗಂತೂ ಈ ಕಡಿಮೆ ಅವಧಿಯ ಒಂದು ಚುನಾವಣೆಯಲ್ಲಿ ಮತದಾರರನ್ನು ಓಲೈಸುವುದೇ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಬನ್ನಿ ಹಾಗಾದರೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾವಿದ್ದೇವೆ. ಇಲ್ಲಿ ಏನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ತೊಡೆ ತಟ್ಟಿ ನಿಂತಿರುವಂತಹ ಏನು ಜಗದೀಶ್ ಶೆಟ್ಟರ್ ಅವರು ಈ ಬಾರಿನೂ ಕೂಡ ಗೆಲುವಿನ ನಗೆ ಬೀರ್ತಾರ. ಆ ಒಂದು ಕ್ಷೇತ್ರದ ಮತದಾರರು ಏನಂತಾರೆ ಬನ್ನಿ ಅವರಿಂದ ಕೇಳಿ ತಿಳಿಯೋಣ. ಸಾವಿರದ 1994ರಿಂದ ರಾಜ್ಯ ವಿಧಾನಸಭೆಗೆ ಆಯ್ಕೆಯಾಗ್ತಲೇ ಬಂದಿರುವ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ ಅಭಿವೃದ್ಧಿಪಡಿಸೋದು ಒತ್ತಟ್ಟಿಗಿರಲಿ, ಅವರ ಕ್ಷೇತ್ರವನ್ನ ಕೂಡ ಅಭಿವೃದ್ಧಿಪಡಿಸಿಲ್ಲ ಅನ್ನೋ ಆರೋಪಗಳು ಕೇಳಿಬರ್ತಿವೆ. ನಾಕ್ಷಿಡ್ಕೊಪ್ಪ ಕೆರಿವಂಡಿ ಮೇಲೆ ಏನು ವ್ಯವಸ್ಥೆ ಇಲ್ರಿ, ಮನಿಗಳದು ಎಲ್ಲಿ ಹಿಂಗೈತಿ, ಎಲ್ಲ ಕಚರಾ ಪಟ್ಟಿ ಐತಿ. ನಮ್ದು ಏನು ಯಾರು ಬಂದು ದಾದ ಮಾಡಂಗಿಲ್ಲ. ಓಟ್ ಹಾಕ್ರಿ ಅಂತ ಬರ್ತಾರ, ಕೈ ಮುಗಿತಾರ, ಕಾಲು ಬೀಳಾಕ್ ಬರ್ತಾರ, ಆಮೇಲೆ ತನ್ನ ಮುಗಿದ್ರ ಮೂಲಕ ತನ್ನ ಮನ್ಯಾಗ ತಾವು ಕುಂತು ಬಿಡ್ತಾರ. ಈಗ 4-5 ಮಂದಿದ ಇದೆ ಒಟ್ಟಿಂದ ನಮ್ಮ ಮನ್ಯಾನ ಹುಡುಗರಿಗೆ ಹೋದ ವರ್ಷ ಮಾಡಕ್ಕೆ ಕೊಟ್ಟೆ, ಅದು ಮಾಡಿಲ್ಲ. 5 ವರ್ಷ ಮಾಡಕ್ಕೆ ಕೊಟ್ಟೆ, ಬಂದಿಲ್ಲ. ಈಗ ಮಾಡ್ತೀನಿ ಅಂತಾರ, ಬಂದ ಓಟ್ ಹಾಕೊಂಡು ಹೋಗ್ತಾರ, ಏನು ಕೊಟ್ಟಿಲ್ಲ. ಜಗದೀಶ್ ಶೆಟ್ಟರ್ ಅವರೇ ಅಧಿಕಾರ ನಡೆಸ್ತಾ ಇದ್ದಾಗಲೂ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಹೇಳಿಕೊಳ್ಳುವಂತಹ ಅಭಿವೃದ್ಧಿಪರ ಯೋಜನೆಗಳನ್ನ ಜಾರಿಗೆ ತಂದಿಲ್ಲ. ಇನ್ನೇನು ಅಧಿಕಾರ ಹೋಗೇ ಬಿಡುತ್ತೆ ಎನ್ನೋ ತರಾತುರಿಯಲ್ಲಿ ದಿನಕ್ಕೆ 20ಕ್ಕೂ ಹೆಚ್ಚು ಉದ್ಯಾನವನ, ಮೈದಾನ ಉದ್ಘಾಟನೆ, ಭವನಗಳ ಅಡಿಗಲ್ಲು, ಶಂಕುಸ್ಥಾಪನೆ ಕಾರ್ಯಕ್ರಮಗಳು ಅಂತಲೇ ಕಾಲ ಕಳೆದಿದ್ದಾರೆ ಅನ್ನೋದು ಕ್ಷೇತ್ರದ ಮತದಾರ ಮಹಾಶಯನ ಮಾತು. ಇದೀಗ ನಾವು ನಿಂತ್ಕೊಂಡಿರುವಂಥದ್ದು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ಹೋಗುವಂತಹ ಒಂದು ಮಾರ್ಗ. ಇದು ಬದಾಮಿ ನಗರ ಅನ್ನುವಂತಹ ಒಂದು ಪ್ರದೇಶ. ಇದು ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ನಿವಾಸ ಇದೆ. ಅದು 31ನೇ ವಾರ್ಡ್ ಬರ್ತದೆ. ಇಲ್ಲಿ ಕಾಣ್ತಿರುವಂಥದ್ದು 32ನೇ ವಾರ್ಡು. ಇದು ಏನು ಈ 32ನೇ ವಾರ್ಡಿಂದ 31ನೇ ವಾರ್ಡ್ಗೆ ಕೂಗಳತೆ ದೂರದಲ್ಲಿ ಇಷ್ಟೇ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಮನೆ ಇದೆ. ಈ ಮನೆಗೂ ಏನಾದ್ರು ಈ ಒಂದು ಪ್ರದೇಶಕ್ಕೂ ಅಷ್ಟೊಂದು ತೀರಾ ದೂರದ ಪ್ರದೇಶ ಏನಲ್ಲ. ಆದ್ರೂ ಒಂದು ಇಲ್ಲಿ ವಿಶೇಷತೆ ಇದೆ. ಯಾಕೆಂತಂದ್ರೆ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಸತತ 4 ಬಾರಿ ಇವರು ಗೆಲುವನ್ನು ಸಾಧಿಸ್ತಾ ಈ ಒಂದು ಪ್ರದೇಶದ ಅಥವಾ ಈ ಒಂದು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಆಯ್ಕೆ ಆಗ್ತಾ ಬಂದಿದ್ದಾರೆ. ಆದರೆ 4 ಬಾರಿ ಆದರೂ ಕೂಡ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಅವರ ಮನೆಯ ಪಕ್ಕದಲ್ಲಿರುವಂತಹ ಈ ಕೊಳಚೆ ಪ್ರದೇಶ ಕಣ್ಣಿಗೆ ಕಾಣಲಿಲ್ವೇನೋ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಈ ಭಾಗದ ಒಂದು ಮತದಾರರಲ್ಲಿ ಮೂಡ್ತಾ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ಏನು ಹೇಳ್ತಾರೆ, ಈ ಒಂದು ತಮ್ಮ ಸಮಸ್ಯೆಗಳ ಬಗ್ಗೆ ಜಗದೀಶ್ ಶೆಟ್ಟರ್ ಅವರಿಗೆ ಮತ ಹಾಕ್ತಾರಾ, ಅವರನ್ನ ಮತ್ತೆ ಗೆಲುವಿಗೆ ಅವಕಾಶ ಕೊಡ್ತಾರ ಅನ್ನೋದನ್ನ ಅವರಿಂದ ಕೇಳ್ತಿಳೋಣ ಬನ್ನಿ. 19 ವಾರ್ಡ್ಗಳನ್ನು ಹೊಂದಿರುವ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶೆಟ್ಟರ್ ಕೇವಲ 9 ವಾರ್ಡುಗಳಲ್ಲಷ್ಟೇ ಮೂಲಭೂತ ಸೌಲಭ್ಯ ಕಲ್ಪಿಸಿದ್ದಾರಂತೆ. ಇನ್ನು ಭವಾನಿನಗರದಲ್ಲಿರುವ ಶೆಟ್ಟರ್ ನಿವಾಸದಿಂದ ಕೂಗಳತೆ ದೂರದಲ್ಲಿರುವ ನಾಗಶೆಟ್ಟಿಕೊಪ್ಪದ ಸ್ಲಂ ನಿವಾಸಿಗಳು ಇಂದಿಗೂ ಬಿಸಿಲು, ಮಳೆ, ಚಳಿ ಎನ್ನದೇ ಮುರುಕಲು ಸೂರಿನಲ್ಲಿ ಜೀವನ ಕಳೆಯುವಂತಾಗಿದೆ. ಇಲ್ಲಿ 2000ಕ್ಕೂ ಹೆಚ್ಚು ಮತಗಳಿವೆ. ಇವತ್ತಿನ ದಿನದಲ್ಲಿ ನಾ ಹೇಳಬೇಕಂತಂದರೆ ಕೇವಲ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಅವರಲ್ಲಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ 19 ವಾರ್ಡ್ಗಳಲ್ಲಿ ತಾವೇನು ಸಂಚರಿಸಿದರೆ ಬಹುಶಃ ಒಂದು 8ರಿಂದ 10 ವಾರ್ಡ್ಗಳು ಮಾತ್ರ ಅಭಿವೃದ್ಧಿ ಆಗಿದೆ. ಆದರೆ ಇನ್ನು ಉಳಿದಂಥ ಮೋರ್ ದೆನ್ 60% ವಾರ್ಡ್ನಲ್ಲಿ ಇವತ್ತು ಮೂಲಭೂತ ಸೌಲಭ್ಯಗಳಿಲ್ಲ, ಒಳ ರಸ್ತೆಗಳಿಲ್ಲ, ಡಾಂಬರೀಕರಣ ಇಲ್ಲ, ನೀರಿನ ಸೌಲಭ್ಯಗಳಿಲ್ಲ, ಬೀದಿ ದೀಪ ಇಲ್ಲ, ಬಸ್ಸಿನ ಸೌಕರ್ಯಗಳಿಲ್ಲ, BPL ಕಾರ್ಡ್ ಕೊಡ್ತೀವಿ, ಅದು ಕೊಡ್ತೀವಿ, ಏನೇನೋ ವಿಚಾರ ಮಾಡಿದ್ರು, ಯಾವುದೂ ಇಲ್ಲ ಅಲ್ಲೇ.
ಪ್ರತಿ ಚುನಾವಣೆ ವೇಳೆ ಚೆನ್ನಮ್ಮ ವೃತ್ತದಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡ್ತೇವೆ, ಸೋಲಾರ್ ಸಿಟಿಯನ್ನಾಗಿ ಮಾಡ್ತೇನೆ, ಐಟಿ-ಬಿಟಿ ಕಂಪನಿಗಳನ್ನ ನಗರಕ್ಕೆ ತಂದು ಔದ್ಯೋಗೀಕರಣ ಸೃಷ್ಟಿ ಮಾಡ್ತೇನೆ ಎಂಬ ಭರವಸೆಗಳು ಹಾಗೆ ಉಳಿದುಕೊಂಡಿವೆ. ಈ ಬಾರಿ ಮತ್ತೆ ಹಳೇ ಭರವಸೆಗಳನ್ನೇ ಇಟ್ಕೊಂಡು ಕ್ಷೇತ್ರದ ಮತದಾರನ ಹತ್ತಿರ ಜಗದೀಶ್ ಶೆಟ್ಟರ್ ಹೋದ್ರೂ ಆಶ್ಚರ್ಯವಿಲ್ಲ ಬಿಡಿ. ಒಟ್ಟಾರೆ 3000 ಮಠದ ಗುರುಗಳ ಆಶೀರ್ವಾದದಿಂದ ಮತ್ತೊಮ್ಮೆ ಶೆಟ್ಟರ್ ವಿಧಾನಸಭೆಗೆ ಆಯ್ಕೆಯಾಗ್ತಾರಾ ಅನ್ನೋದನ್ನ ತಿಳಿಯೋದಕ್ಕೆ ಮೇ 8ರವರೆಗೆ ಕಾಯಲೇಬೇಕು. ಸತತ 4 ಬಾರಿ ಆಯ್ಕೆ ಆಗಿರುವಂತಹ ಜಗದೀಶ್ ಶೆಟ್ಟರ್ ಅವರು ಪ್ರತಿ ಬಾರಿ ತಾವು ಗೆದ್ದು ಬಂದಾಗ ಮತದಾರರಿಗೆ ನೀಡಿರುವಂತಹ ಭರವಸೆಗಳು ಇದುವರೆಗೂ ಈಡೇರಿಲ್ಲ. ಒಂದೆಡೆ ಹುಬ್ಬಳ್ಳಿ ಧಾರವಾಡ ನಡುವೆ ಫ್ಲೈಓವರ್ ಅನ್ನು ನಿರ್ಮಿಸುವಂತಹ ಭರವಸೆ ಕೊಟ್ಟಿದ್ದು ಹುಸಿಯಾಗಿದ್ರೆ, ಮತ್ತೊಂದೆಡೆ ಶೆಟ್ಟರ್ ನಿವಾಸದ ಕೂಗಳತಿ ದೂರದಲ್ಲಿರುವಂತಹ ಈ ಪ್ರದೇಶದ ನಿವಾಸಿಗಳು ಇದುವರೆಗೂ ಕೂಡ ಅಂದ್ರೆ ಕಳೆದ 5-6 ದಶಕಗಳಿಂದ ಕೂಡ ಕೊಳಚೆಯ ಪ್ರದೇಶದಲ್ಲಿ ವಾಸವಾಗ್ತಿರೋದು ಮತ್ತೊಂದು ದುರಂತ. ಒಟ್ಟಿನಲ್ಲಿ ಈ ಬಾರಿಯ ಒಂದು ಚುನಾವಣೆಯಲ್ಲಿ ಮತದಾರರು ಏನು ಶೆಟ್ಟರ್ ಅವರಿಗೆ ಮತ ಹಾಕ್ತಾರಾ ಅಥವಾ ಅವರಿಗೆ ತಕ್ಕ ಶಾಸ್ತಿನ ಕಲಿಸ್ತಾರ ಅನ್ನೋದು ಚುನಾವಣೆ ಫಲಿತಾಂಶದ ನಂತರವಷ್ಟೇ ಗೊತ್ತಾಗಲಿದೆ. ಹುಬ್ಬಳ್ಳಿಯಿಂದ ಕ್ಯಾಮರಾ ಪರ್ಸನ್ ಆನಂದ್ ಪತ್ತಾರ್ ಜೊತೆ ಪ್ರಸನ್ನ ದೇಶಪಾಂಡೆ, ಸುವರ್ಣ ನ್ಯೂಸ್.